ಎಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇಂದಿನ ವಿಡಿಯೋದಲ್ಲಿ ಶಿಕ್ಷಕರ ನೇಮಕಾತಿಯ ಕುರಿತಂತೆ ಕೆಲವೊಂದು ಅಂಶಗಳನ್ನ ಚರ್ಚೆ ಮಾಡ್ತಾ TET, GPSTR, HSTR ಮತ್ತು PST ಪರೀಕ್ಷೆಗಳಿಗೆ ಸಂಬಂಧಿಸಿದಂತೆ ಶಾರ್ಟ್ ನೋಟ್ಸನ್ನು ಕೊಡುವ ಪ್ರಯತ್ನವನ್ನು ನಾವು ಆರಂಭ ಮಾಡಿದ್ದೇವೆ. ಇಂದು ನಾವು SLC ಪಠ್ಯ ಪುಸ್ತಕದಿಂದ ಮೊದಲನೇ ಪಾಠವನ್ನು ಆಯ್ಕೆ ಮಾಡಿಕೊಂಡು ಅದರ ನೋಟ್ಸನ್ನು ಕೊಡುವ ಪ್ರಯತ್ನವನ್ನು ನಾವು ಮಾಡ್ತಾ ಹೋಗ್ತೀವಿ. ಅದರ ನಂತರ ಈ ಒಂದು ವಿಡಿಯೋದ ಕೊನೆಯಲ್ಲಿ ನಮ್ಮ ಚಾನಲ್ ವತಿಯಿಂದ ಏನು ಟೆಸ್ಟ್ ಸೀರೀಸ್ ಆರಂಭ ಮಾಡಿದೆವಲ್ಲ, ಆ ಟೆಸ್ಟ್ ಸೀರೀಸ್ನ ಕುರಿತಂತೆ ಎರಡನೇ ಟೆಸ್ಟ್ ಕುರಿತಂತೆ ಕೆಲವೊಂದಿಷ್ಟು ಅಂಶಗಳನ್ನ ನಾನು ಚರ್ಚೆ ಮಾಡ್ತಾ ಹೋಗ್ತೀನಿ. ಸೊ ಯಾರು ಕೂಡ ಸ್ಕಿಪ್ ಮಾಡದೆ ಕೊನೆಯವರೆಗೂ ವಿಡಿಯೋ ನೋಡಿ, ಸಾಧ್ಯ ಆದರೆ ನೋಟ್ಸ್ ಮಾಡ್ಕೊಳ್ಳಿ ಅಂತೇಳಿ ಹೇಳ್ತಾ ಈಗ ನಾವು ನೇರವಾಗಿ ಕ್ಲಾಸ್ಗೆ ಹೋಗೋಣ. ಮೊದಲನೇದಾಗಿ ಶೀಘ್ರವೇ 19,000 ಶಿಕ್ಷಕರ ನೇಮಕ ಅಂತೇಳಿ ಶಿಕ್ಷಣ ಸಚಿವರು ಹೇಳಿರೋದನ್ನ ನೋಡ್ಬೋದು. ಇದರಲ್ಲಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ 5,000 ಶಿಕ್ಷಕರ ನೇಮಕಾತಿ, ಅದಂತೆ ನಾನ್ ಎಚ್ ಕೆ ಭಾಗದಲ್ಲಿ 5,000 ಸೇರಿ ಒಟ್ಟು 10,000 ಶಿಕ್ಷಕರ ನೇಮಕಾತಿ ಮಾಡಿಕೊಳ್ಳುವುದಾಗಿ ಈಗಾಗಲೇ ಬಜೆಟ್ನಲ್ಲಿ ಮುಖ್ಯಮಂತ್ರಿಗಳು ಘೋಷಿಸಿದ್ದಾರೆ. ಅಂದ್ರೆ ಬಜೆಟ್ ನಲ್ಲಿ ಘೋಷಣೆ ಆಗಿದೆ ಅಂತಂದ್ರೆ ಅಲ್ಲಿ ನೇಮಕಾತಿ ಪ್ರಕ್ರಿಯೆ ನಡೆಯುತ್ತೆ ಅಂತೇಳಿ ಅರ್ಥ. ಅಂದ್ರೆ ಆರ್ಥಿಕ ಇಲಾಖೆ ಅನುಮೋದನೆ ಕೊಟ್ಟಿದೆ ಅಂತೇಳಿ ನಾವು ಹೇಳ್ಬೋದು. ಅದಾದ್ರ ಜೊತೆಗೆ ಇನ್ನೂ 9,000 ಹುದ್ದೆಗಳು ಸೇರಿ ಒಟ್ಟು 19,000 ಶಿಕ್ಷಕರ ನೇಮಕಾತಿ ಮಾಡಿಕೊಳ್ಳುವ ಉದ್ದೇಶ ಇದೆ ಅಂತೇಳಿ ಶಿಕ್ಷಣ ಸಚಿವರು ಹೇಳಿದ್ದಾರೆ. ಯಾಕೆಂತಂದ್ರೆ ನಮ್ಮ ಒಂದು ಸರ್ಕಾರಿ ಶಾಲೆಗಳಲ್ಲಿ ಶಿಕ್ಷಕರ ಕೊರತೆ ಬಹಳಷ್ಟು ಇದೆ. ಅದರ ಜೊತೆಗೆ ಈ ಸಾಕಷ್ಟು ಶಾಲೆಗಳಲ್ಲಿ 0 ಶಿಕ್ಷಕರಿದ್ದಾರೆ. ಅಂದ್ರೆ ಒಬ್ಬ ಶಿಕ್ಷಕರು ಕೂಡ ಶಾಲೆಯಲ್ಲಿ ಇಲ್ಲ. ಅದರ ಜೊತೆಗೆ ಕೆಲವೊಂದು ಶಾಲೆಗಳಲ್ಲಿ ಕೇವಲ ಒಬ್ಬ ಶಿಕ್ಷಕರಿಂದ ನಡೀತಾ ಇದೆ. ಅಂದ್ರೆ ಆಲ್ಮೋಸ್ಟ್ ಶಾಲೆಗಳ ಏನಾಗಿದೆ ಅಂತಂದ್ರೆ ಗೆಸ್ಟ್ ಟೀಚರ್ಸ್ ಮೇಲೆ ಡಿಪೆಂಡ್ ಆಗಿದೆ. ಸೊ ಈ ಒಂದು ಕಾರಣದಿಂದ ಈಗಿನ ಒಂದು ಪರಿಸ್ಥಿತಿಯಲ್ಲಿ ರಿಸಲ್ಟ್ ಅನ್ನ ನಾವು ಜಾಸ್ತಿ ಅಪೇಕ್ಷೆ ಮಾಡ್ತಾ ಇದೀವಿ ಅಂತಂದ್ರೆ ಅಲ್ಲಿ ಪರ್ಮನೆಂಟ್ ಶಿಕ್ಷಕರನ್ನ ಕೊಡ್ಲೇಬೇಕಾಗುತ್ತೆ. ಅಂದ್ರೆ ಶಿಕ್ಷಣ ಗುಣಮಟ್ಟ ಸುಧಾರಣೆ ಆಗ್ಬೇಕಾದ್ರೆ ಅಲ್ಲಿ ಪರ್ಮನೆಂಟ್ ಶಿಕ್ಷಕರು ಬೇಕಾಗುತ್ತೆ. ಸೊ ಆ ಒಂದು ಕಾರಣದಿಂದ ಮಾನ್ಯ ಶಿಕ್ಷಣ ಸಚಿವರು ಹೇಳಿದ್ದಾರೆ. ಅದರ ಜೊತೆಗೆ ನಮ್ಮ ಕಲಬುರಗಿ ಅಪರ ಆಯುಕ್ತರು ಕೂಡ ನೇಮಕಾತಿ ಶೀಘ್ರವೇ ಆಗುತ್ತೆ ಅಂತೇಳಿ ಹೇಳಿದ್ದಾರೆ. ಸೊ ಈ ಎರಡು ಹೇಳಿಕೆಗಳನ್ನ ಆಧರಿಸಿ ನೇಮಕಾತಿ ಒಳ ಮೀಸಲಾತಿ ಇಲ್ಲಿ ಕೂಡ ಮೆನ್ಷನ್ ಮಾಡಿದ್ದಾರೆ ನೋಡ್ರಿ. ಒಳ ಮೀಸಲಾತಿ ಮುಗಿದ ತಕ್ಷಣ ನೇಮಕಾತಿ ಮಾಡಲಾಗುತ್ತೆ ಅಂತಂದು ಇಲ್ಲಿ ಕೊಟ್ಟಾರಲ್ಲ. ಜಾತಿ ಗಣಿತ ನಡೆಸಲು ಇದೆಲ್ಲ ಅನಾವಶ್ಯಕ ನಮಗೆ. ದುರ್ಬಲ ವರ್ಗಗಳ ಸಬಲೀಕರಣ ಹಾಗೂ ವಿವಿಧ ಜಾತಿಗಳ ಎದುರಿಸುತ್ತಿರುವ ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ ಅಸಮಾನತೆಗಳನ್ನು ನಿವಾರಿಸುವ ನಿಟ್ಟಿನಲ್ಲಿ ಪಾರದರ್ಶಕವಾಗಿ ಪರಿಶೀಲಿಸಿ ವ್ಯವಸ್ಥಿತವಾಗಿ ಅಸಮಾನತೆಗಳನ್ನು ಪರಿಹರಿಸಲು ಜಾತಿ ಗಣತಿ ಮುಖ್ಯ. ಈ ಒಂದು ಜಾತಿ ಗಣತಿಯನ್ನ ಒಳ ಮೀಸಲಾತಿಗೋಸ್ಕರ ಮಾಡ್ತಾ ಇರೋದನ್ನ ನಾವು ನೋಡ್ಬೋದು. ಅಂದ್ರೆ 23ನೇ ತಾರೀಕಿಗೆಲ್ಲ ಏನ್ ಮುಗಿಯುತ್ತೆ, ಇದು ಸಮೀಕ್ಷೆ ಮುಗಿಯುತ್ತೆ. ವರದಿ ಸಲ್ಲಿಸಲಿಕ್ಕೆ ಒಂದು ಆ ಕಡೆ 10-15 ದಿನ ಆದ್ರೂ ಆಗುತ್ತೆ. ಅಲ್ಲಿ ಪರಿಶೀಲನೆ ಮಾಡಿ ಅಂತಿಮ ವರದಿ ಬರೋದ್ರಲ್ಲಿ ಹೆಚ್ಚು ಕಡಿಮೆ ಒಂದು 25ರಿಂದ 1 ತಿಂಗಳು ಆಗ್ಬಹುದು. ಸೊ ಈ 1 ತಿಂಗಳಲ್ಲೇ ನೀವು ಎಲ್ಲಾ ಸಿಲೆಬಸ್ನ ಕವರ್ ಮಾಡೋ ಅವಕಾಶ ಇರುತ್ತೆ. ಒತ್ತಡಕ್ಕೂ ಸಿಲ್ಕೋ ಸಾಧ್ಯತೆ ಇರುತ್ತೆ. ಸೊ ನೋಟಿಫಿಕೇಶನ್ ಬಗ್ಗೆ ನೀವು ತಲೆ ಕೆಡಿಸ್ಕೋಬೇಡಿ, ಓದೋದನ್ನ ಆರಂಭ ಮಾಡಿ. ನಾವು 2 ಕೆಟಗರಿ ವ್ಯಕ್ತಿಗಳನ್ನ ನೋಡ್ತೀನಿ ಅಂತ ಹೇಳಿದ್ದೆ. ಹೆಂಗೆ ನೋಟಿಫಿಕೇಶನ್ ಆದ್ಮೇಲೆ ಓದೋರು, ಇನ್ನು ಆಲ್ ಟಿಕೆಟ್ ಬಿಟ್ಟ ಮೇಲೆ ಓದೋರು. ಸೊ ಆ 2 ಕೆಟಗರಿಗೆ ಸೇರಿದ್ರೆ ಇವತ್ತಿನ ಕಾಂಪಿಟೇಷನ್ ಅಲ್ಲಿ ನೀವು ಸಕ್ಸಸ್ ರೇಟ್ಗೆ ಹೋಗೋದು ಬಹಳ ಕಡಿಮೆ. ಸೊ ಹಾಗಾಗಿ ನಿಮ್ಮ ಪ್ರಯತ್ನವನ್ನ ನೀವು ಈಗಲಿಂದನೇ ಆರಂಭ ಮಾಡಿ ಸಿಲೆಬಸ್ ಕಡೆ ಗಮನ ಕೊಡಿ ಅಂತೇಳಿ ಹೇಳ್ತಾ ನಾವು ಸಿಲೆಬಸ್ನ ನೋಡ್ತಾ ಹೋಗೋಣ. ಮೊದಲನೇದಾಗಿ ಮೊದಲನೇ ಪಾಠ, ಭಾರತಕ್ಕೆ ಯುರೋಪಿಯನ್ನರ ಆಗಮನ. ಭಾರತಕ್ಕೆ ಜಲಮಾರ್ಗವನ್ನ ಕಂಡು ಹಿಡಿದು ಯುರೋಪಿಯನ್ರು ವ್ಯಾಪಾರಕ್ಕೆ ಅಂತೇಳಿ ಭಾರತಕ್ಕೆ ಬರ್ತಾ ಹೋಗ್ತಾರೆ. ಭಾರತದಲ್ಲಿ ಅಥವಾ ಪೂರ್ವ ರಾಷ್ಟ್ರಗಳಲ್ಲಿನ ಸಾಂಬಾರ್ ಪದಾರ್ಥಗಳಿಗೆ ಯುರೋಪ್ನಲ್ಲಿ ಸಾಕಷ್ಟು ಬೇಡಿಕೆ ಇತ್ತು. ಪೂರ್ವ ರಾಷ್ಟ್ರದ ಎಲ್ಲಾ ಸಾಂಬಾರ್ ಪದಾರ್ಥಗಳು ಎಲ್ಲಿಗೆ ಹೋಗ್ತಾ ಇದ್ವು ಅಂತಂದ್ರೆ ಮಧ್ಯ ಏಷ್ಯಾದ ಕಾನ್ಸ್ಟಾಂಟಿನೋಪಲ್ ನಗರ ಅಂತೇಳಿ ಬರುತ್ತೆ. ಆ ಕಾನ್ಸ್ಟಾಂಟಿನೋಪಲ್ ನಗರಕ್ಕೆ ಅದೊಂದು ವ್ಯಾಪಾರದ ಹೆಬ್ಬಾಗಿಲು ಅಂತ ಕರೀತಾರೆ. ಅಲ್ಲಿಗೆ ಎಲ್ಲಾ ಸಾಂಬಾರ್ ಪದಾರ್ಥಗಳನ್ನ ಅರಬ್ ವರ್ತಕರು ಏನ್ ಮಾಡ್ತಾ ಇದ್ರು, ಏಷ್ಯಾದಿಂದ ಅವುಗಳನ್ನ ಕೊಂಡುಕೊಂಡು ಕಾನ್ಸ್ಟಾಂಟಿನೋಪಲ್ ನಗರದಲ್ಲಿ ಇಟಲಿಯ ವರ್ತಕರಿಗೆ ಮಾರಾಟ ಮಾಡ್ತಾ ಇದ್ರು. ಅಲ್ಲಿ ಇಟಲಿಯ ವರ್ತಕರು ಏನ್ ಮಾಡ್ತಾ ಇದ್ರು, ಏಷ್ಯಾದಿಂದ ಕಡಿಮೆ ದರದಲ್ಲಿ ಆ ವಸ್ತುಗಳನ್ನ ತಗೊಂಡು ಯುರೋಪಿಯನ್ರಿಗೆ ಅವರು ಲಾಭವನ್ನ ಗಳಿಸಿ ಏನ್ ಮಾಡ್ತಾ ಇದ್ರು, ಮಾರಾಟವನ್ನ ಮಾಡ್ತಾ ಇದ್ರು. ಆದ್ರೆ 1453ರಲ್ಲಿ ಏನಾಗುತ್ತೆ ಅಂತಂದ್ರೆ ಅಟೋಮನ್ ಟರ್ಕರ್ ಏನ್ ಮಾಡ್ತಾರೆ, ಕಾನ್ಸ್ಟಾಂಟಿನೋಪಲ್ ನಗರವನ್ನ ವಶಪಡಿಸ್ಕೊಳ್ತಾ ಹೋಗ್ತಾರೆ. ಆಗ ಏನಾಗುತ್ತಂದ್ರೆ ಈ ಕಾನ್ಸ್ಟಾಂಟಿನೋಪಲ್ ನಗರದ ಸಂಪೂರ್ಣ ಮಾರ್ಗಗಳೇನಾಗುತ್ತೆ ಅಟೋಮನ್ ಟರ್ಕರ್ ವಶ ಆಗ್ತಾ ಬರುತ್ತೆ. ಆವಾಗ ಅಟೋಮನ್ ಟರ್ಕರು ಭಾರತದ ಪೂರ್ವ ರಾಷ್ಟ್ರಗಳಿಂದ ಪಡೆದಂತಹ ಸಾಂಬಾರ್ ಪದಾರ್ಥಗಳನ್ನ ಅಧಿಕ ತೆರಿಗೆ ಮೂಲಕ ಏನ್ ಮಾಡ್ತಾ ಇದ್ರು, ಯುರೋಪಿಯನ್ ರಾಷ್ಟ್ರಗಳಿಗೆ ಮಾರಾಟ ಮಾಡ್ತಾ ಇದ್ರು. ಈ ಯುರೋಪಿಯನ್ನರಿಗೆ ಏನಾಗುತ್ತಂತಂದ್ರೆ ಸಾಂಬಾರ್ ಪದಾರ್ಥಗಳನ್ನ ಕೊಂಡುಕೊಳ್ಳೋದು ದುಬಾರಿ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಅವರು ಬೇರೆ ಆಲ್ಟರ್ನೇಟಿವ್ ಒಂದು ವ್ಯವಸ್ಥೆ ನೋಡ್ಕೊಳ್ಳುವ ನಿಟ್ಟಿನಲ್ಲಿ
ಜಲಮಾರ್ಗವನ್ನು ಕಂಡುಹಿಡಿಬೇಕಂತೇಳಿ ಅವರು ಪ್ರಯತ್ನವನ್ನ ಪಡ್ತಾ ಹೋಗ್ತಾರೆ. ಇದೇ ವೇಳೆಗೆ ಏನಾಗುತ್ತಂದ್ರೆ ಇಟಲಿಯ ವರ್ತಕರ ಏಕಸ್ವಾಮ್ಯವನ್ನ ಮುರಿಯುವಂತ ಸಲುವಾಗಿ ಸ್ಪೇನ್, ಪೋರ್ಚುಗಲ್ ಮೊದಲಾದ ಯುರೋಪಿಯನ್ ದೇಶಗಳ ರಾಜರು ಏನ್ ಮಾಡ್ತಾರೆ, ಹೊಸ ಸಮುದ್ರ ಮಾರ್ಗಗಳನ್ನ ಹುಡುಕ್ಲಿಕ್ಕೆ ಸಾಹಸಿ ನಾವಿಕರಿಗೆ ಒಂದು ಪ್ರೋತ್ಸಾಹವನ್ನ ಕೊಡ್ಲಿಕ್ಕೆ ಆರಂಭ ಮಾಡ್ತಾ ಹೋಗ್ತಾರೆ. ಆ ಒಂದು ಪ್ರೋತ್ಸಾಹಕ್ಕೆ ಪೂರಕವಾಗಿ ಏನಾಗುತ್ತೆ ಅಂದ್ರೆ ವೈಜ್ಞಾನಿಕ ಆವಿಷ್ಕಾರಗಳು ಆಗುತ್ತೆ. ಅದರಲ್ಲಿ ದಿಕ್ಸೂಚಿ, ಆಸ್ಟ್ರೋಲೋಬ್ ಮತ್ತೆ ಸಿಡಿಮದ್ದುಗಳು ಕೂಡ ಅವರಿಗೆ ನೆರವಿಗೆ ಬರ್ತಾ ಹೋಗುತ್ತೆ. ಸೊ ಈ ಎಲ್ಲಾ ಕಾರಣದಿಂದ ಏನಾಗುತ್ತಪ್ಪ ಅಂದ್ರೆ ಭಾರತಕ್ಕೆ ಒಂದು ಹೊಸ ಜಲಮಾರ್ಗವನ್ನ ಕಂಡುಹಿಡಿಯಲಿಕ್ಕೆ ಪ್ರೋತ್ಸಾಹ ಆಗ್ತಾ ಬರುತ್ತೆ. ನೋಡೋಣ ಈಗ ಭಾರತಕ್ಕೆ ಹೊಸ ಜಲಮಾರ್ಗವನ್ನ 1498ರಲ್ಲಿ ಶೋಧನೆ ಮಾಡಲಾಗುತ್ತೆ. ಲಿಸ್ಬನ್ ನಿಂದ ಹೊರಟ ಪೋರ್ಚುಗಲ್ನ ನಾವಿಕ ವಾಸ್ಕೋ ಡಿ ಗಾಮಾ ಏನ್ ಮಾಡ್ತಾನೆ, 1498ರಲ್ಲಿ ಕೇರಳದ ಕಲ್ಲಿಕೋಟೆಯ ಸಮೀಪ ಕಾಪಾಡ್ ಎಂಬ ಸ್ಥಳಕ್ಕೆ ಬಂದು ತಲುಪ್ತಾನೆ. 1498ರಲ್ಲಿ ಕೇರಳದ ಕಲ್ಲಿಕೋಟೆಯ ಸಮೀಪ ಕಾಪಾಡ್ ಎಂಬ ಪ್ರದೇಶಕ್ಕೆ ಬಂದು ಆತ ತಲುಪ್ತಾನೆ. ಆಗಿನಿಂದ ಏನಾಗುತ್ತಪ್ಪ ಅಂತಂದ್ರೆ ಸಾಕಷ್ಟು ದಿನಗಳವರೆಗೆ ಅಂದ್ರೆ 1498ರಿಂದ 1869ರವರೆಗೂ ಕೂಡ ವಾಸ್ಕೋ ಡಿ ಗಾಮಾ ಏನು ಒಂದು ಜಲಮಾರ್ಗವನ್ನು ಕಂಡುಹಿಡಿದಿಲ್ಲ, ಅದೇ ಒಂದು ಜಲಮಾರ್ಗದ ಮೂಲಕ ಸಾಕಷ್ಟು ಯುರೋಪಿಯನ್ ರಾಷ್ಟ್ರಗಳು ವ್ಯಾಪಾರವನ್ನು ಆರಂಭ ಮಾಡ್ತಾ ಹೋಗ್ತವೆ. ಆದ್ರೆ 1869ರಲ್ಲಿ ಒಂದು ಮಹತ್ತರವಾದ ಬೆಳವಣಿಗೆ ಆಗ್ತಾ ಬರುತ್ತೆ. ಅದು ಏನಪ್ಪಾ ಅಂತಂದ್ರೆ ಈಗ ನಾವು ಜಸ್ಟ್ ಮ್ಯಾಪ್ ಅಲ್ಲಿ ನೋಡ್ತಾ ಎಕ್ಸ್ಪ್ಲೇನ್ ಮಾಡಿದ ನಂತರ ಮ್ಯಾಪ್ ಅಲ್ಲಿ ತೋರಿಸ್ತಾ ಹೋಗ್ತೇನೆ. 1869ರಲ್ಲಿ ಕೆಂಪು ಸಮುದ್ರ ಮತ್ತು ಮೆಡಿಟರೇನಿಯನ್ ಸಮುದ್ರಗಳನ್ನ ಸಂಪರ್ಕಿಸುವಂತೆ ಈಜಿಪ್ಟ್ನ ಒಂದು ಭೂ ಪ್ರದೇಶದಲ್ಲಿ ಸೂಯೆಜ್ ಕಾಲುವೆಯನ್ನ ನಿರ್ಮಿಸಲಾಗ್ತದೆ. ಅಂದ್ರೆ ಎರಡು ಸಮುದ್ರಗಳ ಮಧ್ಯೆ ಒಂದು ಭೂಕಂಠ ಇರುತ್ತಲ್ಲ, ಆ ಭೂಕಂಠವನ್ನ ಆಗದೆ ಏನ್ ಮಾಡ್ತಾರೆ, ಹಡಗುಗಳು ಚಲಿಸ್ಲಿಕ್ಕೆ ಒಂದು ಕಾಲುವೆಯನ್ನ ನಿರ್ಮಾಣ ಮಾಡ್ತಾ ಹೋಗ್ತಾರೆ. ಯಾವಾಗ 1869ರಲ್ಲಿ. ಅದು ಯಾವ ರಾಷ್ಟ್ರದ ಭೂ ಪ್ರದೇಶಕ್ಕೆ ಸೇರುತ್ತೆ, ಈಜಿಪ್ಟ್ ರಾಷ್ಟ್ರದ ಭೂ ಪ್ರದೇಶಕ್ಕೆ ಸೇರ್ತಾ ಹೋಗುತ್ತೆ. ಅದರ ಹೆಸರು ಸೂಯೆಜ್ ಕಾಲುವೆ ಅಂತೇಳಿ ಹೇಳ್ಬೋದು. ಈ ಸೂಯೆಜ್ ಕಾಲುವೆ ನಿರ್ಮಾಣಕ್ಕೆ ಮೊದಲು ವಾಸ್ಕೋ ಡಿ ಗಾಮನ ಮಾರ್ಗವಾಗಿ ಆಫ್ರಿಕಾದ ದಕ್ಷಿಣದ ತುದಿ ಯಾವುದು, ಕೇಪ್ ಆಫ್ ಗುಡ್ ಹೋಪ್ ಎನ್ನುವ ಒಂದು ಸ್ಥಳವನ್ನ ದಾಟಿ ಅವರು ಹೋಗ್ಬೇಕಾಗಿತ್ತು. ಅದನ್ನ ನಾವು ಮ್ಯಾಪ್ ಅಲ್ಲಿ ಗುರುತಿಸೋದಾದ್ರೆ ಹಿಂದೆ ಅಂದ್ರೆ 1869ಕ್ಕೂ ಹಿಂದೆ ಏನಾಗುತ್ತೆ ಅಂತಂದ್ರೆ ಈ ಕಡೆ ಯುರೋಪಿಯನ್ ರಾಷ್ಟ್ರಗಳು ಏನಿದಾವಲ್ಲ, ಫಾರ್ ಎಕ್ಸಾಂಪಲ್ ಇಲ್ಲಿ ಇದೆ ನೋಡ್ರಿ ಯುರೋಪ್. ಈ ಯುರೋಪಿಯನ್ ರಾಷ್ಟ್ರಗಳು ಅಥವಾ ಇಲ್ಲಿ ಪೋರ್ಚುಗಲ್ ಇದೆ. ಈ ಕಡೆಯಿಂದ ಇದು ಆಫ್ರಿಕಾ ಖಂಡ. ಆಫ್ರಿಕಾ ಖಂಡದ ಕೊನೆಯಲ್ಲಿ ಅಂದ್ರೆ ಈ ಕಡೆ ಇಲ್ಲಿ ಕೇಪ್ ಆಫ್ ಗುಡ್ ಹೋಪ್ ಅಂತೇಳಿ ಈ ಒಂದು ಭಾಗದಲ್ಲಿ ಬರುತ್ತೆ. ಈ ಕೇಪ್ ಆಫ್ ಗುಡ್ ಹೋಪ್ ಅನ್ನ ದಾಟಿ ಎಲ್ಲಿಗೆ ತಲುಪಬೇಕಾಗಿತ್ತು, ನಮ್ಮ ಭಾರತ ಅಥವಾ ಪೂರ್ವ ರಾಷ್ಟ್ರಗಳಿಗೆ ಅಥವಾ ಏಷ್ಯಾ ರಾಷ್ಟ್ರಗಳಿಗೆ ಅವರು ಬರಬೇಕಾಗಿತ್ತು. ಈ ಒಂದು ಮಾರ್ಗವನ್ನ ಬಳಸಿಕೊಂಡು ಬರಬೇಕಾಗಿತ್ತು. ಇದು ಸಾಕಷ್ಟು ದೀರ್ಘವಾದ ಪ್ರಯಾಣ ಮತ್ತು ಸಾಕಷ್ಟು ವೆಚ್ಚದಾಯಕ ಪ್ರಯಾಣವೂ ಕೂಡ ಆಗಿತ್ತು. ಆದ್ರೆ 1869ರಲ್ಲಿ ಇಲ್ಲಿದೆ ನೋಡಿ ಸೂಯೆಜ್ ಕೆನಲ್. ಸೂಯೆಜ್ ಕೆನಲ್ ಇದು ಈಜಿಪ್ಟ್. ಈ ಕಡೆ ಇದೆ ನೋಡ್ರಿ ಈಜಿಪ್ಟ್ ಅಂತೇಳಿ ಇಲ್ಲಿ ರಾಷ್ಟ್ರದ ಹೆಸರು ಇದೆ. ಈ ಒಂದು ಭೂಕಂಠವನ್ನ ಅಂದ್ರೆ ಇಲ್ಲಿದೆ ನೋಡ್ರಿ ಭೂಕಂಠವನ್ನ ಏನ್ ಮಾಡ್ತಾರೆ, ಈ ಭೂಕಂಠವನ್ನ ಅಗೆದು ಇಲ್ಲಿ ಕಾಲುವೆಯನ್ನ ನಿರ್ಮಾಣ ಮಾಡ್ತಾ ಹೋಗ್ತಾರೆ. ಈಗ ಏನಾಗತ್ತಪ್ಪ ಅಂತಂದ್ರೆ ಇಲ್ಲಿ ಯುರೋಪಿಯನ್ ರಾಷ್ಟ್ರದಿಂದ ಈ ಆಫ್ರಿಕಾ ಖಂಡದ ಮೇಲ್ಭಾಗದಲ್ಲಿ ಮೆಡಿಟರೇನಿಯನ್ ಸಮುದ್ರ ಮತ್ತು ಕೆಂಪು ಸಮುದ್ರ ಇವುಗಳ ಮಾರ್ಗವಾಗಿ ಅವರು ಒಂದು ಶಾರ್ಟ್ಕಟ್ ರೂಟ್ ಅಲ್ಲಿ ನಮ್ಮ ಏಷ್ಯಾ ರಾಷ್ಟ್ರಗಳನ್ನ ತಲುಪಲಿಕ್ಕೆ ಅವಕಾಶ ಸಿಗ್ತಾ ಬರುತ್ತೆ. ಸೊ ಇದೊಂದು ಪ್ರಪಂಚದ ವ್ಯಾಪಾರದ ಮಟ್ಟದಲ್ಲಿ ಆದಂತ ಒಂದು ಬಹಳ ಮಹತ್ತರ ಬದಲಾವಣೆ ಅಂತೇಳಿ ಹೇಳ್ತಾ ಹೋಗ್ಬೋದು. ಈಗ ಕೇಪ್ ಆಫ್ ಗುಡ್ ಹೋಪ್ ನ ಬಗ್ಗೆ ಸ್ವಲ್ಪ ನೋಡೋಣ. ಅದೊಂದು ಸ್ಥಳವನ್ನು ನೋಡೋಣ. ಕೇಪ್ ಆಫ್ ಗುಡ್ ಹೋಪ್ ಬರೋದು ಎಲ್ಲಿ ಬರುತ್ತೆ ಅಂತಂದ್ರೆ ಇದು ಆಫ್ರಿಕಾ ಖಂಡ. ಆಫ್ರಿಕಾ ಖಂಡದ ಈ ದಕ್ಷಿಣ ತುದಿ, ಈ ದಕ್ಷಿಣ ತುದಿಯಲ್ಲಿ ಕೇಪ್ ಆಫ್ ಗುಡ್ ಹೋಪ್ ಬರುತ್ತೆ. ಇದು ಯಾರ ಜಲಮಾರ್ಗದಲ್ಲಿ ಬರುತ್ತೆ ಅಂತಂದ್ರೆ ವಾಸ್ಕೋ ಡಿ ಗಾಮಾ ಕಂಡುಹಿಡಿದಿರುವಂತಹ ಜಲಮಾರ್ಗದ ಮೂಲಕ ಅಂದ್ರೆ ಕೇಪ್ ಆಫ್ ಗುಡ್ ಹೋಪ್ ಮೂಲಕ ಏನ್ ಮಾಡ್ತಾರೆ, ಏಷ್ಯಾ ರಾಷ್ಟ್ರಗಳಿಗೆ ತಲುಪುವ ಒಂದು ಮಾರ್ಗ ಅಂತೇಳಿ ಹೇಳ್ಬೋದು. ಸೊ ನೆಕ್ಸ್ಟ್ ಯುರೋಪಿನ ವ್ಯಾಪಾರಿ ಕಂಪನಿಗಳ ಬಗ್ಗೆ ನಾವು ನೋಡೋದಾದ್ರೆ ಮೊದಲಿಗೆ ವ್ಯಾಪಾರಕ್ಕಾಗಿ ಬಂದವರು ಪೋರ್ಚುಗೀಸರು. ಯಾಕಪ್ಪ ಪೋರ್ಚುಗೀಸರು ಅಂತಂದ್ರೆ 1498ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಭಾರತಕ್ಕೆ ಜಲಮಾರ್ಗ ಕಂಡುಹಿಡಿದಿದ್ದು ಕೂಡ ಪೋರ್ಚುಗೀಸರೇ. ನೋಡಿ ಇಲ್ಲಿ ವ್ಯಾಪಾರಕ್ಕಾಗಿ ಜಲಮಾರ್ಗದ ಮೂಲಕ ಬಂದ ಮೊದಲ ಹಾಗೂ ಭಾರತವನ್ನು ತೊರೆದ ಕೊನೆಯ ಯುರೋಪಿಯನ್ ಯಾರು ಅಂತಂದ್ರೆ ಅವರು ಪೋರ್ಚುಗೀಸರು ಅಂತೇಳಿ ಹೇಳ್ಬೋದು. ಇನ್ನು ಪೋರ್ಚುಗೀಸರಲ್ಲಿ ವಾಸ್ಕೋ ಡಿ ಗಾಮಾ ಏನ್ ಬಂದು ಹೋಗ್ತಾನಲ್ಲ, ವಾಸ್ಕೋ ಡಿ ಗಾಮಾ ಬಂದು ಅಪಾರ ಸಂಪತ್ತನ್ನ ಅವನು ತಗೊಂಡು ಹೋಗ್ತಾನೆ. ಹೋಗಿ ಅವರ ಏನು ಪ್ರೋತ್ಸಾಹ ನೀಡಿದ್ರಲ್ಲ ರಾಜರು, ಅವರಿಗೆಲ್ಲ ಭಾರತದ ಪರಿಚಯವನ್ನು ಅವ್ರು ಮಾಡಿಕೊಟ್ಟ ನಂತರ ಅವ್ರು ಏನ್ ಮಾಡ್ತಾರೆ, ಒಂದು ಕಂಪನಿಯನ್ನ ಆರಂಭ ಮಾಡ್ತಾರೆ ಇಲ್ಲಿ ಭಾರತದಲ್ಲಿ. ಅದಕ್ಕೆ ಆ ಕಂಪನಿಗೆ ಮೊಟ್ಟ ಮೊದಲ ವೈಸ್ರಾಯ್ ಆಗಿ ಯಾರು ಬರ್ತಾರೆ ಅಂದ್ರೆ ಫ್ರಾನ್ಸಿಸ್ಕೋ ಡಿ ಅಲ್ಮೇಡಾ ಅಂತೇಳಿ ಮೊಟ್ಟ ಮೊದಲ ವೈಸ್ರಾಯ್ ಆಗಿ ಭಾರತದಲ್ಲಿ ನೇಮಕವಾಗಿ ಬರ್ತಾನೆ. ಇವನ ಒಂದು ಉದ್ದೇಶ ಏನಾಗಿತ್ತು ಅಂತಂದ್ರೆ ಭೂಮಿಯ ಮೇಲೆ ಆಧಿಪತ್ಯ ಸಾಧಿಸೋದಕ್ಕಿಂತ ನೀರಿನ ಮೇಲೆ ಆಧಿಪತ್ಯವನ್ನು ಸಾಧಿಸಬೇಕು ಅಂತೇಳಿ ಅವನ ಉದ್ದೇಶ ಆಗಿತ್ತು. ಯಾಕಂದ್ರೆ ಯುರೋಪಿಯನ್ ರಾಷ್ಟ್ರಗಳು ಆಗಾಗ್ಲೇ ಒಂದು ಪ್ರಬಲವಾಗ್ಲಿಕ್ಕೆ ಆರಂಭ ಆಗ್ತಾ ಇತ್ತು.
ಮೊಟ್ಟ ಮೊದಲ ಬಾರಿಗೆ ಇವ್ರು ಏನ್ ಮಾಡಿದ್ರು, ನೌಕಾ ಒಂದು ಕ್ಷೇತ್ರದಲ್ಲಿ ಬಹಳಷ್ಟು ಒಂದು ಮುಂದುವರೆದಿದ್ರು. ಸೊ ಆ ಒಂದು ಕಾರಣದಿಂದ ಇವರ ಒಂದು ಉದ್ದೇಶ, ಫ್ರಾನ್ಸಿಸ್ಕೋ ಡಿ ಅಲ್ಮೇಡನ ಉದ್ದೇಶ ಏನಾಗಿತ್ತು, ಈ ಭೂ ಪ್ರದೇಶದ ಮೇಲೆ ಆಧಿಪತ್ಯ ಸಾಧಿಸೋದಕ್ಕಿಂತ ಈ ಸಮುದ್ರದ ಮೇಲೆ ಆಧಿಪತ್ಯ ಸಾಧಿಸಬೇಕನ್ನೋ ಒಂದು ನಿಟ್ಟಿನಲ್ಲಿ ನೀಲಿ ನೀರಿನ ನೀತಿಯನ್ನು ಅವ ಜಾರಿಗೆ ತರ್ತಾನೆ. ಅಂದ್ರೆ ಬ್ಲೂ ವಾಟರ್ ಪಾಲಿಸಿಯನ್ನ ಅವನು ಜಾರಿಗೆ ತರ್ತಾ ಹೋಗ್ತಾನೆ. ಅದಾದ ನಂತರ ನೆಕ್ಸ್ಟ್ ವೈಸ್ರಾಯ್ ಆಗಿ ಯಾರು ಬರ್ತಾರೆ ಅಂದ್ರೆ ಆಲ್ಫಾನ್ಸೋ ಡಿ ಆಲ್ಬುಕರ್ಕ್ ಅಂತೇಳಿ ಬರ್ತಾ ಹೋಗ್ತಾನೆ. ಅವನು ಭಾರತದಲ್ಲಿ ಪೋರ್ಚುಗೀಸ್ ಸಾಮ್ರಾಜ್ಯದ ನಿಜವಾದ ಸ್ಥಾಪಕ ಅಂತೇಳಿ ಅವನನ್ನು ಕರೀತಾರೆ. ಯಾಕೆಂತಂದ್ರೆ ಇಲ್ಲಿ ಫ್ರಾನ್ಸಿಸ್ಕೋ ಡಿ ಅಲ್ಮೇಡ ಏನ್ ಮಾಡ್ತಾನೆ, ಅವನ ಸಾಮ್ರಾಜ್ಯ ವಿಸ್ತರಣೆಗಾಗ್ಲಿ ಅಥವಾ ಇಲ್ಲಿ ನೆಲೆ ಊರುವಂತ ನಿಟ್ಟಿನಲ್ಲಿ ಅವನು ಕೆಲಸ ಮಾಡಲ್ಲ. ಅವನ ಉದ್ದೇಶ ಏನಾಗಿತ್ತು, ವ್ಯಾಪಾರಕ್ಕೆ ಜಾಸ್ತಿ ಒಂದು ಪ್ರಾಮುಖ್ಯತೆಯನ್ನು ಕೊಡ್ಬೇಕನ್ನೋದು ಅವನ ಉದ್ದೇಶ ಆಗಿತ್ತು. ಯಾರು, ಫ್ರಾನ್ಸಿಸ್ಕೋ ಡಿ ಅಲ್ಮೇಡ. ಆದ್ರೆ ಆಲ್ಫಾನ್ಸೋ ಡಿ ಆಲ್ಬುಕರ್ಕ್ನ ಉದ್ದೇಶ ಏನಾಗಿತ್ತು, ಅವರ ಆಧಿಪತ್ಯವನ್ನ ಭಾರತದಲ್ಲಿ ಸ್ಥಾಪಿಸಬೇಕು ಅನ್ನೋದು ಅವನ ಒಂದು ಉದ್ದೇಶ ಆಗಿತ್ತು. ಸೊ ಆ ಒಂದು ನಿಟ್ಟಿನಲ್ಲಿ ಅವ ಏನ್ ಮಾಡ್ತಾನೆ ಅಂತಂದ್ರೆ, ಬಿಜಾಪುರ ಸುಲ್ತಾನರ ಮೂಲಕ ಏನ್ ಮಾಡ್ತಾನೆ, 1510ರಲ್ಲಿ ಬಿಜಾಪುರ ಸುಲ್ತಾನನಿಂದ ಏನ್ ಮಾಡ್ತಾನೆ, ಗೋವಾವನ್ನ ಗೆದ್ಕೊಳ್ತಾ ಬರ್ತಾನೆ. ಈ ಒಂದು ಸಂದರ್ಭದಲ್ಲಿ ವಿಜಯನಗರದ ಅರಸರು ಕೂಡ ಪೋರ್ಚುಗೀಸರಿಗೆ ಸಹಾಯ ಮಾಡಿರೋದನ್ನ ನಾವು ಇಲ್ಲಿ ನೆನಪಿಸ್ಕೊಳ್ಬಹುದು. ಈ ಒಂದು ಸಮಯದಲ್ಲಿ ಏನಾಗುತ್ತೆ ಅಂದ್ರೆ 1510ರಲ್ಲಿ ಯಾವಾಗ ಗೋವಾವನ್ನ ಗೆದ್ಕೊಳ್ತಾ ಹೋಗ್ತಾನೆ, ಆವಾಗ ಅವನೇನ್ ಮಾಡ್ತಾನೆ, ಗೋವಾವನ್ನ ಅವರ ಆಡಳಿತ ಕೇಂದ್ರವಾಗಿ ಪರಿವರ್ತನೆ ಮಾಡ್ತಾ ಬರ್ತಾನೆ. ಅಂದ್ರೆ ಗೋವಾದ ಮೂಲಕ ಎಲ್ಲ ವ್ಯಾಪಾರ ವ್ಯವಹಾರಗಳನ್ನ ಮಾಡಲಿಕ್ಕೆ ಅವನು ಆರಂಭ ಮಾಡ್ತಾ ಹೋಗ್ತಾನೆ. ಅದಾದ ನಂತರ ಈ ಪೋರ್ಚುಗೀಸರ ನಂತರ ಭಾರತಕ್ಕೆ ಯಾರು ಬರ್ತಾರೆ ಅಂದ್ರೆ ಡಚ್ಚರು ಬರ್ತಾರೆ. ಇವರು ಮೂಲತಃ ಆಲೆಂಡ್ ಅಥವಾ ನೆದರ್ಲ್ಯಾಂಡ್ ದೇಶದವರು ಅಂತೇಳಿ ಹೇಳ್ಬೋದು. ಇವರು 1602ರಲ್ಲಿ ಒಂದು ಕಂಪನಿಯನ್ನ ಸ್ಥಾಪನೆ ಮಾಡ್ತಾರೆ. ಆ ಕಂಪನಿ ಹೆಸರು ಏನಂತಂದ್ರೆ ಯುನೈಟೆಡ್ ಈಸ್ಟ್ ಇಂಡಿಯಾ ಅಂತೇಳಿ ಒಂದು ಕಂಪನಿಯನ್ನ 1602ರಲ್ಲಿ ಸ್ಥಾಪನೆ ಮಾಡ್ತಾ ಬರ್ತಾರೆ. ಭಾರತ ಮತ್ತು ಜಾವಾ, ಸುಮಾತ್ರ, ಇಂಡೋನೇಷಿಯಾ ದ್ವೀಪಗಳಿಗೆ ಇವರು ಪ್ರವೇಶ ಮಾಡ್ತಾ ಬರ್ತಾರೆ. ಅಂದ್ರೆ ಭಾರತಕ್ಕೆ ಮಾತ್ರ ಬರಲ್ಲ, ಈ ಜಾವಾ, ಸುಮಾತ್ರ ಮತ್ತು ಇಂಡೋನೇಷಿಯಾ ದ್ವೀಪಗಳಿದಾವಲ್ಲ ಅವುಗಳಿಗೆ ಇವರು ಪ್ರವೇಶ ಮಾಡ್ತಾ ಹೋಗ್ತಾರೆ. ಇವರ ಒಂದು ಜಾಸ್ತಿ ಒತ್ತು ಕೊಟ್ಟಿರೋದು ಭಾರತಕ್ಕಿಂತ ಅವ್ರೇನ್ ಮಾಡ್ತಾರೆ, ದ್ವೀಪ ರಾಷ್ಟ್ರಗಳಿಗೆ ಇವರು ಸಾಕಷ್ಟು ಒತ್ತನ್ನ ಕೊಡ್ತಾ ಹೋಗ್ತಾರೆ. ಅದರ ಜೊತೆಗೆ ಇವ್ರೇನ್ ಮಾಡ್ತಾರೆ, ಭಾರತದಲ್ಲಿ ಸೂರತ್, ಬ್ರೋಚ್, ಕ್ಯಾಂಬೆ, ಕೊಚ್ಚಿನ್, ನಾಗಪಟ್ಟಣ, ಮಚಿಲಿಪಟ್ಟಣ, ಚಿಂಚೂರಿನಲ್ಲಿ ಏನ್ ಮಾಡ್ತಾರೆ, ಕೋಟಿಗಳನ್ನ ಸ್ಥಾಪನೆ ಮಾಡ್ತಾರೆ. ಕೋಟಿಗಳಂತಂದ್ರೆ ವ್ಯಾಪಾರಿ ಮಳಿಗೆಗಳನ್ನ ಇವರು ಸ್ಥಾಪನೆ ಮಾಡ್ತಾ ಬರ್ತಾರೆ. ಇದನ್ನ ಒಂದಿಷ್ಟು ಮ್ಯಾಪ್ ಅಲ್ಲಿ ನಾವು ನೋಡೋದಾದ್ರೆ ಅವ್ರು ಎಲ್ಲೆಲ್ಲಿ ಸ್ಥಾಪನೆ ಮಾಡಿದ್ರು, ಯಾಕಂದ್ರೆ ಈ ಮ್ಯಾಪ್ ಬೇಸ್ ಕ್ವಶನ್ GPST 2022ರಲ್ಲಿ ಬಂದಿರೋದನ್ನ ಕೂಡ ನಾವು ನೋಡ್ಬೋದು. ಫಾರ್ ಎಕ್ಸಾಂಪಲ್ ಇಲ್ಲಿ ಇದೆ ನೋಡ್ರಿ, ಅವರ ವ್ಯಾಪಾರಿ ಮಳಿಗೆ ಸೂರತ್, ಬ್ರೋಚ್, ನಾಗಪಟ್ಟಣ, ಅದಾದ ನಂತರ ಇನ್ನು ಯಾವ್ಯಾವಿದ್ವು, ಮಚಿಲಿಪಟ್ಟಣ, ಚಿನ್ಸೂರ್, ಕೊಚ್ಚಿನ್, ಕ್ಯಾಂಬೆ, ಇಲ್ಲಿ ಕೊಚ್ಚಿನ್ ಇದೆ, ಇಲ್ಲಿ ಕೊಚ್ಚಿನ್ ಇದೆ, ಮಚಿಲಿಪಟ್ಟಣ. ಈ ತರ ನೀವೇನ್ ಮಾಡ್ಬೋದು, ಅವರ ವ್ಯಾಪಾರಿ ಕೇಂದ್ರಗಳನ್ನ ಗುರುತಿಸೋದ್ರ ಮೂಲಕ ನಿಮಗೆ ಸ್ವಲ್ಪ ಮ್ಯಾಪ್ ರೀಡಿಂಗ್ ಕೂಡ ಬರ್ತಾ ಹೋಗುತ್ತೆ. ಸೊ ಇದು 1 ಅಥವಾ 2 ಅಂಕಕ್ಕೆ ಫಿಕ್ಸ್ ಇರೋದ್ರಿಂದ ನೆಗ್ಲೆಕ್ಟ್ ಮಾಡಬೇಡಿ. ಕಂಪಲ್ಸರಿ ನೀವು ಅಲ್ಲಿ ಏನು ಪಾಠದ ಜೊತೆ ಮ್ಯಾಪ್ ಏನ್ ಕೊಟ್ಟಿರ್ತಾರಲ್ಲ ಆ ಮ್ಯಾಪ್ ಅನ್ನ ನೀವು ಅವಾಗಲೇ ನೋಡ್ಕೊಂಡು ಹೋಗೋದು ಒಳಿತು ಅಂತೇಳಿ ನನ್ನ ಒಂದು ಅಭಿಪ್ರಾಯ. ನೆಕ್ಸ್ಟ್, ಈ ಒಂದು ಸಂದರ್ಭದಲ್ಲಿ ಅಂದ್ರೆ ಡಚ್ಚರ ಒಂದು ಭಾರತದಲ್ಲಿ ಇದ್ದಂತ ಸಂದರ್ಭದಲ್ಲಿ ನಮ್ಮ ವಯನಾಡ್ ಸಂಸ್ಥಾನದ ಒಬ್ಬ ಅರಸ ಬರ್ತಾನೆ. ಈ ಒಂದು ಸಿಲೆಬಸ್ ಹಿಂದಿನ ಪಠ್ಯಪುಸ್ತಕದಲ್ಲಿ ಇರಲಿಲ್ಲ. ಪರಿಷ್ಕೃತದಲ್ಲಿ ಈ ಮಾರ್ತಾಂಡ ವರ್ಮನ ಬಗ್ಗೆ ನಾವಿರೋದನ್ನ ನೋಡ್ಬೋದು. ಅಂದ್ರೆ 2023 ಎಡಿಷನ್ ಅಲ್ಲಿ ಇರಲಿಲ್ಲ, 2024 ಎಡಿಷನ್ ಅಲ್ಲಿ ಮಾರ್ತಾಂಡ ವರ್ಮನ ಬಗ್ಗೆ ನಾವು ಗಮನಿಸ್ತಾ ಹೋಗ್ಬೋದು. ಈ ಮಾರ್ತಾಂಡ ವರ್ಮ ಏನ್ ಮಾಡ್ತಾನೆ ಅಂದ್ರೆ ವಯನಾಡ್ ಸಂಸ್ಥಾನವನ್ನ 1729ರಿಂದ 1758ರವರೆಗೆ ಆಳ್ವಿಕೆ ಮಾಡ್ತಾ ಬರ್ತಾನೆ. ಇವನು ಏನ್ ಮಾಡ್ತಾನೆ ಅಂದ್ರೆ ಪೋರ್ಚುಗೀಸರು ಮತ್ತು ಡಚ್ಚರಿಂದ ಅವನ ಒಂದು ಸಾಮ್ರಾಜ್ಯದ ಸುರಕ್ಷತೆ ಮತ್ತು ಅವರ ಒಂದು ಪೈಪೋಟಿಯನ್ನು ತಡೆಯುವ ನಿಟ್ಟಿನಲ್ಲಿ ಪದ್ಮನಾಭಪುರದಿಂದ ತಿರುವನಂತಪುರಕ್ಕೆ ತನ್ನ ರಾಜಧಾನಿಯನ್ನ ವರ್ಗಾವಣೆ ಮಾಡ್ತಾ ಹೋಗ್ತಾನೆ. ಅದಾದ ನಂತರ ಕಾಯಂಕುಳಂ, ಕೊಚ್ಚಿ, ಪುರಕ್ಕಡ್ ಮತ್ತು ವಡಕ್ಕುಂಕೂರ್ ಸಂಸ್ಥಾನಗಳ ಜೊತೆಗೂಡಿ ಏನ್ ಮಾಡ್ತಾನೆ, ಡಚ್ ಸೇನೆಯನ್ನ ತಿರುವಾಂಕೂರ್ ಒಂದು ಆಕ್ರಮಣದಲ್ಲಿ ತಡಿತಾ ಹೋಗ್ತಾನೆ. ಅಂದ್ರೆ ಇವರು ಡಚ್ಚರ್ ಏನ್ ಮಾಡ್ತಾರೆ, ತಿರುವಾಂಕೂರ್ ಮೇಲೆ ದಾಳಿ ಮಾಡ್ಲಿಕ್ಕೆ ಪ್ರಯತ್ನವನ್ನ ಮಾಡ್ತಾ ಹೋಗ್ತಾರೆ. ಅಂತ ಸಂದರ್ಭದಲ್ಲಿ ಏನ್ ಮಾಡ್ತಾನೆ ಅಂದ್ರೆ 3 ಸಂಸ್ಥಾನಗಳ ಸೈನ್ಯವನ್ನ ಒಟ್ಟುಗೂಡಿಸ್ತಾನೆ. ಯಾವ್ಯಾವು, ಕಾಯಂಕುಳಂ, ಕೊಚ್ಚಿ, ಪುರಕ್ಕಡ್ ಮತ್ತು ವಡಕ್ಕುಂ ಕೂರ್ ಎನ್ನುವ ಸಂಸ್ಥಾನಗಳನ್ನ ಜೊತೆಗೂಡಿ ಡಚ್ ಸೇನೆಯನ್ನ ತಿರುವಾಂಕೂರು ಎನ್ನುವ ಸ್ಥಳದಲ್ಲಿ ಅವನೇನ್ ಮಾಡ್ತಾನೆ, ಆ ಆಕ್ರಮಣವನ್ನ ತಡೆದು ಡಚ್ಚರನ್ನ ಸೋಲಿಸ್ತಾ ಹೋಗ್ತಾನೆ. ಅದಾದ ನಂತರ ಡಚ್ಚರ ಕೂಟವನ್ನು ಸೋಲಿಸಿ ನೆಡುಮಂಡಲ ಮತ್ತು
ಕೊಟ್ಟಾರಕರ ಎಂಬ ವ್ಯಾಪಾರ ಕೇಂದ್ರಗಳನ್ನ ಯಾರು ಮಾರ್ತಾಂಡ ವರ್ಮ ವಶಪಡಿಸ್ಕೊಳ್ತಾ ಬರ್ತಾನೆ. ಅದಾದ ನಂತರ ಪುನಃ ತಿರುವಾಂಕೂರ್ ಮೇಲೆ 1841ರಲ್ಲಿ ಡಚ್ಚರು ಆಕ್ರಮಣ ಮಾಡ್ತಾ ಬರ್ತಾರೆ. ಆ ಒಂದು ಸಂದರ್ಭದಲ್ಲಿ ಇವನ ಮಾರ್ತಾಂಡ ವರ್ಮನ ಸೈನ್ಯ ಏನ್ ಮಾಡುತ್ತೆ, ಡಚ್ ಸೇನೆಯನ್ನ ಪುನಃ ಸೋಲಿಸ್ತಾರೆ. ಅದಾದ ನಂತರ ಇವರಿಬ್ಬರ ಮಧ್ಯೆ ಒಂದು ಒಪ್ಪಂದ ನಡೆಯಿತು. ಯಾವಾಗ ಅಂದ್ರೆ 1753 ಆಗಸ್ಟ್ 15ರಂದು ಮಾರ್ತಾಂಡ ವರ್ಮ ಮತ್ತು ಡಚ್ ಸೈನ್ಯದ ನಡುವೆ ಒಂದು ಒಪ್ಪಂದ ನಡೀತು. ಆ ಒಪ್ಪಂದದ ಪ್ರಕಾರ ಏನ್ ಮಾಡುತ್ತೆ, ಡಚ್ ಪಡೆಗಳು ಸಂಪೂರ್ಣವಾಗಿ ಅಧಿಕಾರವನ್ನು ಯಾರಿಗೆ ಒಪ್ಪಿಸ್ತಾರೆ, ತಿರುವಾಂಕೂರ್ಗೆ ಒಪ್ಪಿಸ್ತಾರೆ. ಅಂದ್ರೆ ಅಷ್ಟು ಪ್ರಬಲ ಅರಸ ಯಾರಾಗಿದ್ರು, ಮಾರ್ತಾಂಡ ವರ್ಮ ಅಂತೇಳಿ ಹೇಳ್ಬೋದು. ಇದು ನಮ್ಮ ಭಾರತೀಯ ಎಲ್ಲರಿಗೂ ಕೂಡ ಹೆಮ್ಮೆಯ ವಿಷಯ. ಇಂತಹ ಐತಿಹಾಸಿಕ ವಿಷಯಗಳನ್ನ ನಾವು ಇಷ್ಟು ದಿನ ಓದದೇ ಇರೋದು ನಮ್ಮ ದುರಾದೃಷ್ಟ ಅಂತೇಳಿ ಹೇಳ್ಬೋದು. ಬಟ್ ಈ ಒಂದು ಘಟನೆಗಳನ್ನ ನಾವು ನಮ್ಮ ವಿದ್ಯಾರ್ಥಿಗಳಿಗೆ ಹೇಳುವ ಒಂದು ಅವಕಾಶ ಸಿಕ್ಕಿರೋದು ಕೂಡ ಒಂದು ಪುಣ್ಯ ಅಂತಾನೆ ಭಾವಿಸ್ಬೋದು. ನೆಕ್ಸ್ಟ್ ಇಂಗ್ಲಿಷರ ಬಗ್ಗೆ ನಾವು ನೋಡ್ತಾ ಹೋಗೋಣ. ಬ್ರಿಟನ್ನ ರಾಣಿ ಯಾರು, ಎಲಿಜಬೆತ್ ಏನ್ ಮಾಡ್ತಾಳೆ, 1600ರ ಡಿಸೆಂಬರ್ 31ರಂದು ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ಏನ್ ಮಾಡ್ತಾರೆ, 15 ವರ್ಷಗಳವರೆಗೆ ಪೂರ್ವ ರಾಷ್ಟ್ರಗಳೊಂದಿಗೆ ವ್ಯಾಪಾರ ನಡೆಸಲಿಕ್ಕೆ ಅನುಮತಿಯನ್ನ ಕೊಡ್ತಾಳೆ. ಅಂದ್ರೆ ಪರವಾನಗಿಯನ್ನ ಕೊಡ್ತಾ ಹೋಗ್ತಾರೆ. ಈ ಪರವಾನಗಿ ಕೊಟ್ಟ ನಂತರ ಏನ್ ಮಾಡ್ತಾರೆ, ಬ್ರಿಟಿಷರು ಬಂದು ಏನ್ ಮಾಡ್ತಾರೆ, ಭಾರತದಲ್ಲಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯನ್ನ ಸ್ಥಾಪನೆ ಮಾಡ್ತಾ ಹೋಗ್ತಾರೆ. ಅದಾದ ನಂತರ ಮೊಘಲ್ ಸಾಮ್ರಾಟನಾದ ಜಹಾಂಗೀರ್ನನ್ನ ಸೂರತ್ನಲ್ಲಿ ಜಹಾಂಗೀರ್ ಏನ್ ಮಾಡ್ತಾನೆ, ಜಹಾಂಗೀರನ್ನು ಸೂರತ್ನಲ್ಲಿ ಮೊದಲ ವ್ಯಾಪಾರಿ ಅಥವಾ ದಾಸ್ತಾನು ಮಳಿಗೆಯನ್ನ ತೆರೀಲಿಕ್ಕೆ ಫರ್ಮಾನ್ ಅಥವಾ ಅನುಮತಿಯನ್ನ ಕೊಡ್ತಾ ಹೋಗ್ತಾನೆ. ಅಂದ್ರೆ ಇಲ್ಲಿ ಒಂದು ಪ್ರಶ್ನೆ ಬರಬಹುದು, ಬ್ರಿಟಿಷರಿಗೆ ವ್ಯಾಪಾರ ಮಳಿಗೆಯನ್ನ ಸ್ಥಾಪನೆ ಮಾಡ್ಲಿಕ್ಕೆ ಅನುಮತಿಯನ್ನ ಕೊಟ್ಟ ಮೊಘಲ್ ದೊರೆ ಯಾರಂತಂದ್ರೆ ಜಹಾಂಗೀರ್ ಅಂತ ಹೇಳಿ ಹೇಳ್ಬೋದು. ಅದು ಎಲ್ಲಿ ಅಂದ್ರೆ ಸೂರತ್ನಲ್ಲಿ. ನೆಕ್ಸ್ಟ್ 1617ರಲ್ಲಿ ಏನಾಗುತ್ತೆ ಅಂದ್ರೆ, ಇಂಗ್ಲೆಂಡಿನ ರಾಜ ಯಾರು, 1ನೇ ಜೇಮ್ಸ್, ಅವನೇನ್ ಮಾಡ್ತಾನೆ, ತನ್ನ ಒಬ್ಬ ರಾಯಭಾರಿ ಯಾರು ಥಾಮಸ್ ರೋನನ್ನ ಏನ್ ಮಾಡ್ತಾನೆ, ಈ ಜಹಾಂಗೀರನ ಆಸ್ಥಾನಕ್ಕೆ ಕಳಿಸ್ತಾ ಹೋಗ್ತಾರೆ. ಆ ಒಂದು ಸಂದರ್ಭದಲ್ಲಿ ಮೊಘಲ್ ಸಾಮ್ರಾಟನಾದಂತ ಜಹಾಂಗೀರ್ ಏನ್ ಮಾಡ್ತಾನೆ, ತನ್ನ ಸಾಮ್ರಾಜ್ಯದಲ್ಲಿ ಕೆಲವೊಂದು ಕಡೆ ಈ ವ್ಯಾಪಾರ ಕೋಟಿಗಳನ್ನ ಸ್ಥಾಪನೆ ಮಾಡ್ಲಿಕ್ಕೆ ಅನುಮತಿಯನ್ನ ಕೊಡ್ತಾನೆ. ಅಂದ್ರೆ ಫ್ಯಾಕ್ಟರಿಗಳನ್ನು ಸ್ಥಾಪನೆ ಮಾಡ್ಲಿಕ್ಕೆ ಅನುಮತಿಯನ್ನ ಕೊಡ್ತಾನೆ. ಆ ಅನುಮತಿಯ ಆಧಾರದ ಮೇಲೆ ಏನ್ ಮಾಡ್ತಾರೆ ಬ್ರಿಟಿಷರು, ಆಗ್ರಾ, ಅಹಮದಾಬಾದ್ ಮತ್ತು ಬ್ರೋಚ್ಗಳಲ್ಲಿ ಫ್ಯಾಕ್ಟರಿಗಳನ್ನ ಅವರು ನಿರ್ಮಾಣ ಮಾಡ್ತಾ ಹೋಗ್ತಾರೆ. ನೆಕ್ಸ್ಟ್ ಇಂಗ್ಲಿಷರು ಇನ್ನೂ ಮುಂದುವರೆದು ಏನ್ ಮಾಡ್ತಾರೆ, 1639ರಲ್ಲಿ ಚಂದ್ರಗಿರಿಯ ರಾಜನಿಂದ ಏನ್ ಮಾಡ್ತಾರೆ, ಮದ್ರಾಸ್ನಲ್ಲಿ ಒಂದಿಷ್ಟು ಭೂಮಿಯನ್ನ ಪಡಿತಾರೆ. ಆ ಭೂಮಿಯನ್ನ ಪಡೆದುಕೊಂಡು ಸೇಂಟ್ ಜಾರ್ಜ್ ಎಂಬ ಕೋಟೆಯನ್ನ ಅವರು ಕಟ್ತಾ ಹೋಗ್ತಾರೆ. ಅಂದ್ರೆ ಅವರು ವ್ಯಾಪಾರಕ್ಕಾಗಿ ಬಂದವರು ಕೋಟೆಯನ್ನ ಯಾಕೆ ಕಟ್ಟಿದ್ರು ಅಂತಂದ್ರೆ ಅವೆಲ್ಲ ಮುಂದೆ ಯುದ್ಧಕ್ಕೆ ಕಾರಣ ಆಗ್ತಾ ಬರುತ್ತೆ. ಅವ್ರೇನ್ ಮಾಡ್ತಾರೆ, ಅವರ ಒಂದು ಸೇಫ್ಟಿಗೋಸ್ಕರ, ಅಂದ್ರೆ ಆಗಾಗ್ಲೇ ಪೋರ್ಚುಗೀಸರು ಇದ್ರು, ಫ್ರೆಂಚರು ಇದ್ರು, ಡಚ್ಚರು, ಅವರ ಒಂದು ಪೈಪೋಟಿಯನ್ನ ತಡೆಯುವ ನಿಟ್ಟಿನಲ್ಲಿ ಮತ್ತೆ ಅವರ ಒಂದು ಆಕ್ರಮಣದಿಂದ ತಮ್ಮ ವ್ಯಾಪಾರಿ ಕೇಂದ್ರಗಳನ್ನ ರಕ್ಷಿಸಿಕೊಳ್ಳುವ ನಿಟ್ಟಿನಲ್ಲಿ ಏನ್ ಮಾಡ್ತಾರೆ, ಅವರು ಕೋಟೆಗಳನ್ನ ಕಟ್ತಾ ಹೋಗ್ತಾರೆ. ಚಂದ್ರಗಿರಿಯಲ್ಲಿ ಯಾವ ಕೋಟೆಯನ್ನ ಕಟ್ತಾ ಹೋಗ್ತಾರ, ಸಾರಿ ಮದ್ರಾಸ್ನಲ್ಲಿ ಯಾವ ಕೋಟೆಯನ್ನ ಕಟ್ತಾರೆ ಅಂದ್ರೆ ಸೇಂಟ್ ಜಾರ್ಜ್ ಅನ್ನುವ ಒಂದು ಕೋಟೆಯನ್ನ ಕಟ್ತಾ ಹೋಗ್ತಾರೆ. ಅದಾದ ನಂತರ 1990ರ ದಶಕದಲ್ಲಿ ಬಂಗಾಳದ ರಾಜ್ಯಪಾಲನಿಂದ ಏನ್ ಮಾಡ್ತಾರೆ, ಹೂಗ್ಲಿ ನದಿಯ ದಂಡೆಯ ಮೇಲೆ ಈ 3 ಪ್ಲೇಸ್ ಇಂಪಾರ್ಟೆಂಟ್, ಯಾವುದು, ಸುತ್ತನುತಿ, ಕಲ್ಕತ್ತಾ, ಗೋವಿಂದಪುರ, ಈ 3 ಹಳ್ಳಿಗಳನ್ನ ಖರೀದಿ ಮಾಡಿ ಅಲ್ಲಿ ಇನ್ನೊಂದು ಕೋಟೆಯನ್ನ ಕಟ್ತಾರೆ. ಯಾವುದು, ಫೋರ್ಟ್ ವಿಲಿಯಂ ಎಂಬ ಕೋಟೆಯನ್ನ ಕಟ್ತಾರೆ. ನೋಡ್ರಿ, ಸೇಂಟ್ ಜಾರ್ಜ್ ಫೋರ್ಟ್ ಮತ್ತೆ ಫೋರ್ಟ್ ವಿಲಿಯಂ ಎಂಬ 2 ಕೋಟೆಯನ್ನು ಅವರು ಕಟ್ತಾ ಹೋಗ್ತಾರೆ. ಈ ಒಂದು ಕೋಟೆ ಕಟ್ಟಿದ ನಂತರ ಕಲ್ಕತ್ತಾವನ್ನ ತಮ್ಮ ಆಡಳಿತ ಕೇಂದ್ರ ಅಥವಾ ರಾಜಧಾನಿಯನ್ನಾಗಿ ಅವರು ಮಾಡ್ಕೊಳ್ತಾ ಬರ್ತಾರೆ. ಈ ಒಂದು ರಾಜಧಾನಿಯಾಗಿ ಮಾಡ್ಕೊಳ್ಳುವ ಒಂದು ಸಮಯದೊಳಗೆ ಏನಾಗಿತ್ತು, ಫ್ರೆಂಚರು, ಪೋರ್ಚುಗೀಸರು ಪ್ರಬಲರಾಗಿದ್ರು ಭಾರತದಲ್ಲಿ ಅಂತೇಳಿ ನಾವು ಗಮನಿಸಬಹುದು. ತಮ್ಮ ಅಧೀನದಲ್ಲಿದ್ದ ಪ್ರದೇಶಗಳಲ್ಲಿ ತಮ್ಮದೇ ಆದ ನಾಗರಿಕ ಮತ್ತು ಅಪರಾಧ ಕಾನೂನುಗಳನ್ನು ಅವರು ಜಾರಿಗೆ ತರ್ತಾ ಹೋಗ್ತಾರೆ. ಈ ಎಲ್ಲ ಅಂಶಗಳನ್ನ ನಾವು ಬ್ರಿಟಿಷರ ಒಂದು ವಿಷಯದಲ್ಲಿ ಗಮನಿಸಬಹುದು. ಇಷ್ಟು ಸಾಕು ಪಾರ್ಟ್ 1ನಲ್ಲಿ. ಪಾರ್ಟ್ 2ನಲ್ಲಿ ಏನ್ ಮಾಡ್ತೀನಿ, ಎಲ್ಲ ಸಿಲೆಬಸ್ ಅನ್ನ ಕವರ್ ಮಾಡೋ ಪ್ರಯತ್ನವನ್ನ ನಾವು ಮಾಡ್ತಾ ಹೋಗ್ತೀನಿ. ಸ್ವಲ್ಪ ಸಮೀಕ್ಷೆ ಕಾರ್ಯದ ಒತ್ತಡದಲ್ಲಿ ಒಂದು ಇವತ್ತು ರೆಕಾರ್ಡ್ ಮಾಡ್ಲಿಕ್ಕೆ ಲೇಟ್ ಆಗ್ತಾ ಬಂದು, ಸೊ ಅದಕ್ಕೆ ಕ್ಷಮೆ ಇರಲಿ. ಈಗ ನಾವು ಟೆಸ್ಟ್ ಬಗ್ಗೆ ಚರ್ಚೆ ಮಾಡೋದಾದ್ರೆ, ಫಸ್ಟ್ ಟೆಸ್ಟ್ 150 ಅಂಕಗಳಿಗೆ ಸಮಾಜ ವಿಜ್ಞಾನವನ್ನ ನಾವು ತಗೊಂಡಿದ್ವಿ. ಇಲ್ಲಿ ಪ್ರಾಬ್ಲಮ್ ಆಗಿದ್ದು ಏನಂತಂದ್ರೆ, ಪ್ರಾಬ್ಲಮ್ ಅನ್ನೋದಕ್ಕಿಂತ ಯಾರು ಪ್ರಿಪೇರ್ ಆಗಿರಲಿಲ್ಲ. ಸೊ ಹಂಗಾಗಿ ಬಹಳಷ್ಟು ಜನರು ಅಂಕಗಳು ಕಡಿಮೆ ಬಂದಿದೆ ಸರ್ ಅಂತೇಳಿ ಪರ್ಸನಲಿ ಮೆಸೇಜ್ ಮಾಡ್ತಾ ಇದ್ರು. ಸೊ ಹಾಗಾಗಿ ನನ್ನ ಒಂದು ಯೋಚನೆ ಏನಂತಂದ್ರೆ, ಇನ್ನು ಮುಂದೆ ಎಲ್ಲ ತರಗತಿ ಅಂದ್ರೆ 6, 7, 8, 9, 10 10ನೇ ತರಗತಿಯ ನೆಕ್ಸ್ಟ್ ಟೆಸ್ಟ್ ಅಂದ್ರೆ ಸೆಕೆಂಡ್ ಟೆಸ್ಟ್ ಅಲ್ಲಿ 6, 7, 8, 9, 10ನೇ ತರಗತಿಯ ಒಂದು ಪಠ್ಯಕ್ರಮದಲ್ಲಿ 50 ಅಂಕದ ಪ್ರಶ್ನೆಗಳನ್ನ ತೆಗಿತೀನಿ. ಅದಾದ ನಂತರ ಶೈಕ್ಷಣಿಕ ಮನೋವಿಜ್ಞಾನ
ಶೈಕ್ಷಣಿಕ ಮನೋವಿಜ್ಞಾನದಲ್ಲಿ ಕೆಲವೊಂದಿಷ್ಟು ಪ್ರಶ್ನೆಗಳನ್ನ ತೆಗಿತಾ ಹೋಗ್ತೀನಿ. ಅದರ ಜೊತೆಗೆ ಕನ್ನಡ, ಇಂಗ್ಲೀಷ್ ಅಂದರೆ ಇನ್ನು ಮುಂದೆ ಕನ್ನಡ, ಇಂಗ್ಲೀಷು, ಶೈಕ್ಷಣಿಕ ಮನೋವಿಜ್ಞಾನ ಸೈಕಾಲಜಿ, ಅದರ ಜೊತೆಗೆ ಸೋಷಿಯಲ್ ಸೈನ್ಸ್, ಇವಿಷ್ಟು ಇವಿಷ್ಟು ವಿಷಯಗಳಿಗೆ ಸಂಬಂಧಿಸಿದಂತೆ ಪುನಃ 150 ಅಂಕಗಳ ಒಂದು ಟೆಸ್ಟನ್ನು ರೆಡಿ ಮಾಡುವ ಪ್ರಯತ್ನವನ್ನು ನಾವು ಮಾಡ್ತಾ ಹೋಗ್ತೀವಿ. ಆ ಟೆಸ್ಟ್ ಡೇಟನ್ನು ಆದಷ್ಟು ಬೇಗನೆ ಕೊಡ್ತಾ ಹೋಗ್ತೀನಿ. ಅದಾದ ನಂತರ PhDಗೆ ಸಂಬಂಧಿಸಿದಂತೆ ಇವತ್ತು ಸಿಲೆಬಸನ್ನು ಕಲೆಕ್ಟ್ ಮಾಡಿದ್ದೀನಿ. ಸಿಲೆಬಸ್ಗೆ ಸಂಬಂಧಿಸಿದಂತೆ ಒಂದು ಕ್ಲಾಸನ್ನು ಮಾಡ್ತಾ ಹೋಗ್ತೀನಿ. ಅದಾದ ನಂತರ ಅವರಿಗೆ ಟೆಸ್ಟನ್ನು ಆರಂಭ ಮಾಡೋ ಪ್ರಯತ್ನವನ್ನು ನಾವು ಮಾಡ್ತಾ ಹೋಗ್ತೀವಿ. ಅದಾದ ನಂತರ ಸೈನ್ಸು ಮ್ಯಾಥ್ಸ್ಗೆ ಸಂಬಂಧಿಸಿದಂತೆ ನೆಕ್ಸ್ಟ್ ಜೂನ್ 10 ನಂತರ ನಾವು ಡೇಟ್ಗಳನ್ನ ಕೊಡ್ತಾ ಹೋಗ್ತೀವಿ. ಸೊ ಎಲ್ಲರೂ ಕೂಡ ಸಮೀಕ್ಷೆ ವರ್ಕಲ್ಲಿ ಬ್ಯುಸಿ ಆಗಿದ್ದಾರೆ. ಸೊ ಅವರ ಒಂದು ಹೆಲ್ಪನ್ನು ಪಡ್ಕೊಂಡು ನಾವು ಜೂನ್ 10 ನಂತರ ಸೈನ್ಸ್ ಆ್ಯಂಡ್ ಮ್ಯಾಥ್ಸ್ ಟೆಸ್ಟ್ ಕೊಡೋ ಪ್ರಯತ್ನವನ್ನು ನಾವು ಮಾಡ್ತಾ ಹೋಗ್ತೀವಿ. ಸೊ ಯಾರು ಕೂಡ ನೆಗ್ಲಿಜೆನ್ಸಿ ಮಾಡಲಾರ್ದೆ ನೋಟಿಫಿಕೇಶನ್ ಬಂದ ನಂತರ ಓದೋಣ ಅವೆಲ್ಲ ನೆಪಗಳನ್ನ ಬಿಟ್ಬಿಡ್ರಿ. ಒಂದು ಹುದ್ದೆನ ಪಡಿಬೇಕಾದ್ರೆ ಇವಾಗ ಕಾಂಪಿಟೇಷನ್ನ ನೆನಪಿಸ್ಕೊಳ್ರಿ. ಆ ಕಾಂಪಿಟೇಷನ್ ಬೇಸ್ ಮೇಲೆ ಆದರೂ ನೀವು ಪರಿವರ್ತನೆ ಆಗಿ ಓದೋದನ್ನ ಆರಂಭ ಮಾಡಿ ಅಂತೇಳಿ ಹೇಳ್ತಾ, ಏನಾದರೂ ಸಲಹೆಗಳನ್ನ ನೀಡೋದಿದ್ರೆ ಡೆಫಿನೆಟ್ಲಿ ಕಾಮೆಂಟ್ ಸೆಕ್ಷನಲ್ಲಿ ಸಲಹೆಗಳನ್ನ ಕೊಡ್ಬೋದು. ಇನ್ನು ಯಾರು ಕೂಡ ಟೆಲಿಗ್ರಾಮಲ್ಲಿ ಚಾನಲಲ್ಲಿ ಜಾಯ್ನ್ ಆಗಿಲ್ಲ, ಈ ಟೆಲಿಗ್ರಾಮ್ ಲಿಂಕನ್ನು ಕಾಮೆಂಟ್ ಸೆಕ್ಷನಲ್ಲಿ ಕೊಟ್ಟಿರ್ತೀನಿ. ಎಲ್ಲರೂ ಕೂಡ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ ಅಂತೇಳಿ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.